ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಈ ವಿಡಿಯೋದಲ್ಲಿ ನಿಮಗೆ ಯಾರೆಲ್ಲ ಸೀರೆ ಕುಚ್ಚು ಬಿಸ್ನೆಸ್ ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಸೊ ಅವರಿಗೆ ಯಾವ ರೀತಿ ಯಾವ ಡಿಸೈನ್ಗೆ ಎಷ್ಟು ಫಿಕ್ಸ್ ಮಾಡಬೇಕು ಪ್ರೈಸು, ಸೊ ಏನೆಲ್ಲ ನೆನ್ಪಿಟ್ಕೊಬೇಕು ಪಾಯಿಂಟ್ಸು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ವಿಡಿಯೋ ಪೂರ್ತಿ ನೋಡಿ, ಆಗಲೇ ನಿಮಗೆ ಗೊತ್ತಾಗುತ್ತೆ. ಇಂಟ್ರೆಸ್ಟಿಂಗ್ ಆಗಿದೆ, ಓಕೆನಾ? ಸೊ ನೋಡ್ತಾ ಇರ್ಬೋದು. ಫಸ್ಟ್ 3 ಪಾಯಿಂಟ್ಸ್ ನೀವು ತುಂಬ ನೆನ್ಪಿಟ್ಕೊಳ್ಳೇಬೇಕು, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳ್ತೀನಿ. ಫಸ್ಟು ಯಾವ ಟೈಪ್ ಆಫ್ ಡಿಸೈನ್ ಕೇಳ್ತಾ ಇದ್ದಾರೆ ಅಂತ ನೋಡಿ. ಬ್ರೈಡಲ್ಲ, ಸೆಮಿ ಬ್ರೈಡಲ್ಲ, ಸೊ ಸಿಂಪಲ್ಲ, ಆ ಥರ ಅದು ಡಿಪೆಂಡ್ ಆಗುತ್ತೆ. ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟು, ನೀವು ಯಾವ ಥರ ಮೆಟೀರಿಯಲ್ಸ್ ಇನ್ವೆಸ್ಟ್ ಮಾಡಿದ್ದೀರಾ ಅದಕ್ಕೆ ನೋಡಿ, ಯಾವ ಥರ ಮೆಟೀರಿಯಲ್ಸ್ ಹಾಕಿದ್ದೀರಾ ಅದಕ್ಕೆ ಅಂತ ನೋಡಿ. ಆಮೇಲೆ ಥರ್ಡ್ ಬಂದು ನೀವು ಎಷ್ಟು ಟೈಮ್ ಕೊಟ್ಟಿದ್ದೀರಾ ಅದಕ್ಕೆ ಅಂತ ನೋಡಿ. ಈ 3 ಪಾಯಿಂಟು ತುಂಬಾ ಇಂಪಾರ್ಟೆಂಟು, ಓಕೆ? ಸೊ ನೆಕ್ಸ್ಟ್ ನೋಡೋಣ ಬನ್ನಿ. ಈಗ ಡಿಸೈನ್ ನೋಡ್ತಾ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಈ ಥರ ಜಡೆ ಡಿಸೈನ್ ಇದು. ಸೊ ಇದಕ್ಕೆ ಏನಂದರೆ ಆಲ್ರೆಡಿ ಬಂದಿರುತ್ತೆ, ಎಕ್ಸ್ಟ್ರಾ ನಾವು ಈ ಥರ ಕೆಳಗಡೆ ಬೇಬಿ ಕುಚ್ಚಿಗೆ ಥ್ರೆಡ್ ಅನ್ನೋದು ಕಟ್ಟಿದ್ದೀವಿ. ಥ್ರೆಡ್ಡಿಗೆ ಜಸ್ಟ್ ನಾನು 25 ರುಪೀಸ್ ಅಂದ್ಕೊಳ್ಳಿ. ಸೊ ಎಲ್ಲ ಸೇರಿ ಓವರಾಲ್ ಥ್ರೆಡ್ಡಿಗೆ ಒಂದು 50 ಅಂತ ಅಂದ್ಕೊಳ್ಳಿ. ಈ ಸೀರೆಗೆ, ಈ ಡಿಸೈನ್ಗೆ ಬರೀ 50 ರುಪೀಸ್ ಖರ್ಚಾಗಿದೆ. ನೀವೇ ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಪ್ರಾಫಿಟ್ ಬಂತು ಅಂತ. ಮುಕ್ಕಾಲು ಭಾಗ ಅಷ್ಟು ಪ್ರಾಫಿಟ್ ಬಂದಿದೆ ಅಲ್ವಾ? ಸೊ ನೋಡಿ, ಈ ರೀತಿ ನಿಮಗೆ ಪ್ರಾಫಿಟ್ ಅನ್ನೋದು ಸಿಗುತ್ತೆ, ಕೊಡ್ತಾರೆ. ನಿಮ್ಮ ಫಿನಿಶಿಂಗು ನೋಡ್ಕೊಳ್ಳಿ. ಫಿನಿಶಿಂಗ್ ನೀಟಾಗಿದ್ದರೆ ಖಂಡಿತ ನೀವು ಚಾರ್ಜ್ ಮಾಡ್ಬೋದು. ಹಾಗೆ ನಿಮಗೆ ಏರಿಯಾ ಮೇಲೆ ನೋಡ್ಕೊಳ್ಳಿ, ಏರಿಯಾ ಮೇಲೆ ಡಿಪೆಂಡು. ನಿಮ್ಮ ಏರಿಯಾ ಕಡೆ ಯಾವ ಥರ ಕೊಡ್ತಾ ಇದ್ದಾರೆ ಈ ಡಿಸೈನ್ಗೆ ಅಂತ ಒಂದು ನೀವು ಕೇಳಿಬಿಟ್ಟು ಬೊಟಿಕಲ್ಲಾಗಿರ್ಬೋದು ಆ ಥರ ಕೇಳಿ ಒಂದು ಐಡಿಯಾ ಬರುತ್ತೆ ನಿಮಗೆ. ಅದಕ್ಕಿಂತ ನೀವು ಕಮ್ಮಿ ಜಾಸ್ತಿ ನೋಡಿಕೊಂಡು ಮಾಡಿ ತೊಗೊಳ್ಬೋದು ಪ್ರೈಸ್ ಅನ್ನೋದು. ಬಟ್ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಫಿನಿಶಿಂಗ್ ನೀಟಾಗಿದ್ದರೆ ಖಂಡಿತ ಪ್ರೈಸ್ ಅನ್ನೋದನ್ನ ನೀವು ಜಾಸ್ತಿ ಕೇಳ್ಬೋದು, ತಪ್ಪೇನಿಲ್ಲ. ಕೊಡ್ತಾರೆ, ಫಿನಿಶಿಂಗ್ ನೀಟಾಗಿರುತ್ತಲ್ವ. ಸೊ ಹಾಗಾಗಿ ಈ ಡಿಸೈನ್ಗೆ ನಾನು 650 ಚಾರ್ಜ್ ಮಾಡಿದ್ದೀನಿ. ಲಾಭ ಅನ್ನೋದು ತುಂಬಾ ಬಂದಿದೆ, ಮುಕ್ಕಾಲು ಭಾಗ ಲಾಭ ಬಂದಿದೆ. 650 ಆಗಲೇ ಹೇಳಿದ್ನಲ್ವ, ಥ್ರೆಡ್ಡಿಗೆ 50 ರುಪೀಸ್ ನಿಮಗೆ ಇನ್ವೆಸ್ಟ್ ಮಾಡಿದ್ರೇನು 50 ರುಪೀಸ್ ಅಷ್ಟೇ ಖರ್ಚಾಗಿರೋದು. 600 ಲಾಭ ಬಂತು ನೋಡಿ ಈ ಸೀರೆಗೆ. ಸೊ ನೋಡಿ, ಈ ರೀತಿ ಎಲ್ಲ ನಿಮ್ಗೆ ಗೊತ್ತಿರಲ್ಲಲ್ವಾ ಬಿಗಿನರ್ಸ್ ಆಗಿದ್ದರೆ. ಸೊ ಅದಕ್ಕೆ ನಿಮಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ರೀತಿ ಎಲ್ಲ ನೀವು ಪ್ರೈಸ್ ಅನ್ನೋದು ಯಾವ ಡಿಸೈನ್ಗೆ ಎಷ್ಟು ಪ್ರೈಸ್ ಫಿಕ್ಸ್ ಮಾಡಬೇಕು ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಸೊ ತಿಳ್ಕೊಂಡು ನೀವು ಅದ್ರ ಮೇಲೆ ನೀವು ಎಲ್ಲ ಬರೆದಿಟ್ಕೊಂಡು ಎಷ್ಟು ಇನ್ವೆಸ್ಟ್ ಅಂದರೆ ನೀವು ಯಾವ ಟೈಪ್ ಕೇಳಿದ್ದಾರೆ ಫಸ್ಟು ಬರೆದಿಟ್ಕೊಳ್ಳಿ. ಸೀರೆ ಯಾವ್ದಾದ್ರು ಕೊಟ್ಟಿದ ತಕ್ಷಣ ಯಾವ ಡಿಸೈನ್ ಕೇಳಿದ್ದಾರೆ ಫಸ್ಟು, ನೆಕ್ಸ್ಟು ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ ಬೀಡ್ಸು, ಅದಕ್ಕೆ ಮೆಟೀರಿಯಲ್ಸ್ ಎಲ್ಲ ಏನೇನು ಹಾಕಿದ್ದೀರಾ ಅದೆಲ್ಲ ಬರೆದಿಟ್ಕೊಳ್ಳಿ, ಎಷ್ಟು ಖರ್ಚಾಗಿದೆ ಅಂತ. ನೆಕ್ಸ್ಟು ಅದಕ್ಕೆ ಎಷ್ಟು ಟೈಮ್ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ನೋಡ್ಕೊಳ್ಳಿ. ಸೊ ಇದೆಲ್ಲ ನೋಡಿಕೊಂಡು ನೀವು ಒಂದು ಪ್ರೈಸ್ ಅನ್ನೋದನ್ನು ಫಿಕ್ಸ್ ಮಾಡಿ, ಓಕೆ? ಸೊ ನೆಕ್ಸ್ಟ್ ಡಿಸೈನ್ ನೋಡೋಣ ಬನ್ನಿ. ಇದು ಬೇಬಿ ಕುಚ್ಚು. ಇದೂ ಬೇಬಿ ಕುಚ್ಚೇನೆ, ಡಬಲ್ ಕಲರಲ್ಲಿ ಬಂದಿದೆ. ಸೊ ಇದಕ್ಕೆ 2 ಕಲರ್ ಥ್ರೆಡ್ಡು ಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ಇದು ಡಬಲ್ ಕಲರಲ್ಲಿ ಬಂದಿದೆ. ಸೊ ಇದು ಬೇಬಿ ಕುಚ್ಚು, ಓಕೆ? ಆಫ್ ಆ್ಯಂಡ್ ಆಫಲ್ಲಿ ಬಂದಿದೆ. ಸೊ ಇದಕ್ಕೂ ನಾನು 650 ಚಾರ್ಜ್ ಮಾಡಿದ್ದೀನಿ. ಸೊ ಇದಕ್ಕೆ ಥ್ರೆಡ್ ಬಂದು 2 ಥ್ರೆಡ್ ಬೇಕಾಗುತ್ತೆ. ಒಂದು ಡಬಲ್ ಕಲರ್ ಅಲ್ವ, 2 ಥ್ರೆಡ್ ಬೇಕಾಗುತ್ತೆ. 2 ಥ್ರೆಡ್ ಅಂದರೆ 50 ರುಪೀಸ್ ಖರ್ಚಾಗಿದೆ. ಸೊ ಇದಕ್ಕೂ ಅಷ್ಟೇ 50 ರುಪೀಸ್ ನಿಮಗೆ ಖರ್ಚಾದರೆ, ಅಂದರೆ 50 ರುಪೀಸ್ ನಿಮಗೆ ಇನ್ವೆಸ್ಟ್ ಮಾಡಿದರೆ ಮೆಟೀರಿಯಲ್ಗೆ, ಸೊ ನಿಮಗೆ 600 ಲಾಭ ಬಂತು, ಓಕೆ? ಸೊ ಈ ರೀತಿ ನೀವು ಪ್ರೈಸ್ ಅನ್ನೋದನ್ನು ಫಿಕ್ಸ್ ಮಾಡ್ಕೊಳ್ಳಿ. ಆಗಲೇ ಹೇಳ್ದಲ್ವಾ ಫಸ್ಟ್ ಹೇಳಿದಾಗೆ ನಿಮಗೆ ಫಸ್ಟಿಗೆ ನೋಡಿ, ಇಲ್ಲಿ ಲೇಸ್ ವರ್ಕ್ ಎಲ್ಲ ಹಾಕಿದ್ದೀನಿ ನಾನು. ಸೊ ಅದಕ್ಕೆ ನಾನು ಆ ಥರ 650 ಚಾರ್ಜ್ ಮಾಡಿದ್ದೀನಿ. ಸೊ ನಿಮ್ಮ ಫಿನಿಶಿಂಗ್ ನೀಟಾಗಿದ್ದರೆ ಖಂಡಿತ ಕೊಡ್ತಾರೆ. ಸೊ ಮೆಟೀರಿಯಲ್ ಬಗ್ಗೆನೂ ನೀವು ನೋಡ್ಕೊಳ್ಳಿ, ಯಾವ ಥರ ಇನ್ವೆಸ್ಟ್ ಮಾಡಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಡಿಸೈನ್ ನೋಡೋಣವಾ? ಸೊ ನೆಕ್ಸ್ಟ್ ಡಿಸೈನ್ ನೋಡಿ, ಈ ರೀತಿ ಇದೆ. ಇದಂತೂ ಪಿಕೋಡ್ ಸ್ಟಿಚ್ ಬಂದಿದೆ. ಇದು ಸೆಮಿ ಬ್ರೈಡಲ್ ಅಂತಲೇ ಹೇಳ್ಬೋದು ಈ ಡಿಸೈನು. ಪಿಕೋಡ್ ಸ್ಟಿಚ್ಚು ವಿತ್ ಸ್ಲ್ಯಾಂಟಿಂಗ್ ಆರ್ಚ್ ಬಂದು ನಿಮಗೆ ಬೇಬಿ ಕುಚ್ಚು ಬಂದಿದೆ. ಆ ಪಿಕೋಡ್ ಸ್ಟಿಚ್ ಅನ್ನೋದು ಪ್ರತಿಯೊಂದಕ್ಕೂ ಅದು ಪಿಕೋ ಸ್ಟಿಚ್ ಮಾಡಬೇಕಾಗುತ್ತೆ, ತುಂಬಾ ಟೈಮ್ ತೊಗೊಳುತ್ತೆ. ಸೊ ಇದಕ್ಕೆ ಯಾವುದೇ ರೀತಿ ನಾನು ಮೆಟೀರಿಯಲ್ಸ್ ಏನು ಅಂದರೆ ಬೀಡ್ಸ್ ಯಾವುದು ಯೂಸ್ ಮಾಡಿಲ್ಲ, ಬರೀ ಥ್ರೆಡ್ ವರ್ಕ್ ಇದು. ಸೊ ಇದಕ್ಕೆ ನಾನು ಪ್ರೈಸ್ 700 ಫಿಕ್ಸ್ ಮಾಡಿದ್ದೀನಿ. ಆಮೇಲೆ ಥ್ರೆಡ್ ಇದು 2 ಥ್ರೆಡ್ ಯೂಸ್ ಮಾಡಿರೋದು, ಅಂದರೆ 25 + 25 ಅಂದ್ಕೊಳ್ಳಿ. ಥ್ರೆಡ್ ನಿಮಗೆ ಡಿಪೆಂಡ್ ಆಗುತ್ತೆ, ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ. ಸೊ ನೀವು ಯಾವುದು ಯೂಸ್ ಮಾಡ್ತೀರಾ ಥ್ರೆಡ್ಡು, ಬ್ರ್ಯಾಂಡ್ ಆಗಿರ್ಬೋದು, ಅಂದರೆ ಹೆಸರು ಕಂಪ್ನಿದು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇಲ್ಲಿ 25 ರುಪೀಸ್ ಥ್ರೆಡ್ ಯೂಸ್ ಮಾಡಿದ್ದೀನಿ. ಥ್ರೆಡ್ 25 ರುಪೀಸು ಅಂದರೆ 2 ಥ್ರೆಡ್ ಯೂಸ್ ಮಾಡೋದ್ರಿಂದ 50 ರುಪೀಸ್ ಖರ್ಚಾಯಿತು. ಸೊ ಇದು ಮಾಡೋದ್ರಿಂದ ಇದಕ್ಕೆ ನೋಡಿ ನಾನು 700 ಚಾರ್ಜ್ ಮಾಡಿದ್ದೀನಿ. 50 ಅಂದರೆ ನನಗೆ 650 ಲಾಭ ಬಂತು, ಓಕೆ? ಸೊ ಈ ರೀತಿ ಎಲ್ಲ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಹಾಕಿರ್ತೀರ, ಟೈಮ್ ಸ್ಪೆಂಡ್ ಮಾಡಿರ್ತೀರ ಅದಕ್ಕೆ. ಬಟ್ ಒಂದೊಂದ್ಸಲಿ ಗೊತ್ತಿರಲ್ಲ ಪ್ರೈಸ್ ಹೇಗೆ ಫಿಕ್ಸ್ ಮಾಡ್ಕೊಬೇಕು ಅಂತ, ತುಂಬಾ ಕಡಿಮೆ ತೊಗೊತಾ ಇರ್ತೀರ. ಸೊ ಈ ರೀತಿ ಎಲ್ಲ ಫಸ್ಟು ನೀವು ನೋಡ್ಕೊಳ್ಳಿ. ಈ ಥರ ಎಲ್ಲ ಫಸ್ಟು ಒಂದು ಸತಿ ಕ್ರಾಸ್ ಚೆಕ್ ಮಾಡಿಕೊಂಡು ಆಮೇಲೆ ನೀವು ರೇಟ್ ಅನ್ನೋದನ್ನು ಫಿಕ್ಸ್ ಮಾಡಿ. ಸಪೋಸ್ ಸ್ಟಾರ್ಟಿಂಗಲ್ಲಿ ಕೇಳಿದ್ರೆ ಹೇಳಿರಿ, ಒಂದು ರೇಟ್ ಅನ್ನೋದು ಹೇಳಿರಿ, ಅದ್ರ ಮೇಲೆ ಪ್ಲಸ್ ಆಗ್ಬೋದು ಅಂತ ಹೇಳಿರಿ, ಎಕ್ಸ್ಟ್ರಾ ಆಗ್ಬೋದು, ಡಿಪೆಂಡು ಮೆಟೀರಿಯಲ್ಸ್ ಮೇಲೆ ಅಂತ ಹೇಳಿರಿ ನೀವು, ಓಕೆ? ಸೊ ನೋಡ್ತಾ ಇದ್ದೀರಲ್ಲ ಈ ಥರ ಡಿಸೈನು.
ಸೊ ನೋಡ್ಬೋದು ಈ ಡಿಸೈನ್ಗೆ ನಾನು 700 ಚಾರ್ಜ್ ಮಾಡಿದ್ದೀನಿ. ಇದು ವರ್ತೆ ಆ್ಯಕ್ಚುಲಿ ನನಗೆ. ಸೊ ಯಾವುದೇ ರೀತಿ ಏನು ಬೀಡ್ಸ್ ಇಲ್ಲ, ಬರೀ ಥ್ರೆಡ್ ವರ್ಕ್ ಇದು. ಸೊ 50 ರುಪೀಸ್ ಅಷ್ಟೇ ಖರ್ಚಾಗಿರೋದು. ಸೊ ನೆಕ್ಸ್ಟ್ ಡಿಸೈನ್ ನೋಡೋಣ ಬನ್ನಿ. ಇದಂತೂ ತುಂಬಾ ಚೆನ್ನಾಗಿದೆ, ಅಂದರೆ ಟೈಮು ತುಂಬ ತೊಗೊಳುತ್ತೆ. ಮೇಲ್ಗಡೆ ನೋಡಿ ಎಷ್ಟೊಂದು ಸ್ಟೆಪ್ ಇದೆ. ಇದು ಬ್ರೈಡಲ್ ಡಿಸೈನು. ಇದು ಮೇಲ್ಗಡೆ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ, ಕೆಳಗಡೆ ಸ್ಲ್ಯಾಂಟಿಂಗ್ ಬರುತ್ತೆ, ಕೆಳಗಡೆ ಬಂದು ಪೀಕೋಟ್ ಬಂದಿದೆ ಆರ್ಚು. ಆಮೇಲೆ ನೆಕ್ಸ್ಟ್ ಸ್ಟೆಪ್ಪು ನಿಮಗೆ ಒಂದು 2 to 3 ಸ್ಟೆಪ್ಸ್ ಇದೆ. ಆಮೇಲೆ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಕುಚ್ಚು ಬಂದಿದೆ. ಸೊ ಇದಕ್ಕೆ ನಾನು ಎಷ್ಟು ಚಾರ್ಜ್ ಮಾಡಿದ್ದೀನಿ ಗೊತ್ತಾ? ಯಾವುದೇ ರೀತಿ ಬೀಡ್ಸ್ ಇಲ್ಲ, ಏನೂ ಇಲ್ಲ, ಬಟ್ ಕೆಲಸ ಇದೆ. ಇದಕ್ಕೆ 1200 ಚಾರ್ಜ್ ಮಾಡಿದ್ದೀನಿ ನಾನು. ಅದು ಏನು ಅಂದರೆ ನಮ್ಮ ಫ್ರೆಂಡು ರೆಗ್ಯುಲರ್ ಕಸ್ಟಮರ್ ನಮ್ಮ ಫ್ರೆಂಡೇ ಆಗಿದ್ದರು. ರೆಗ್ಯುಲರ್ ಕಸ್ಟಮರ್ಗೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊತೀನಿ. ಆ ಥರನೂ ಮಾಡ್ಬೋದು ನೀವು. ರೆಗ್ಯುಲರ್ ಕಸ್ಟಮರ್ಗೆ ಡಿಸ್ಕೌಂಟ್ ಎಲ್ಲ ಕೊಡ್ಬೋದು, ಯಾಕಂದರೆ ಅವರು ರೆಗ್ಯುಲರಾಗಿ ಕೊಡ್ತಾ ಇರ್ತಾರಲ್ವ. ಸೊ ಹಾಗಾಗಿ ಅವ್ರಿಗೊಂಥರ ಖುಷಿ ಆಗುತ್ತೆ, ನಿಮಗೂ ಸಮಾಧಾನ. ರೆಗ್ಯುಲರಾಗಿ ಕೊಡ್ತಾರಲ್ವ. ಸೊ ಹಾಗಾಗಿ ನೋಡಿ ಈ ಥರ 1200 ಚಾರ್ಜ್ ಮಾಡಿದ್ದೀನಿ. ನಿಮಗೆ ವರ್ತೆ ಅದು. ಓಕೆ, ಸೊ ಲಾಭ ಇದೆ. ಓಕೆ, ಥ್ರೆಡ್ ಅದಕ್ಕೂ ಅಷ್ಟೇ ಒಂದು 3 ಥ್ರೆಡ್ ಯೂಸ್ 1200 ಅಂದರೆ 100 ರುಪೀಸ್ ನಿಮ್ಮ ಚಾರ್ಜ್ ಆದರೆ ಆ ಡಿಸೈನ್ಗೆ ಅಷ್ಟೇ. ತುಂಬ ಲಾಭ ಬಂದಿದೆ ಆ ಡಿಸೈನ್ಗೂ. ಸೊ ಈ ಡಿಸೈನ್ ನೋಡ್ತಾ ಇರ್ಬೋದು, ತುಂಬ ಟ್ರೆಂಡಿಂಗಲ್ಲಿದೆ, ಚೆನ್ನಾಗಿದೆ ಇದನ್ನು. ಸೊ ಫಿನಿಶಿಂಗ್ ವೈಸ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ನನ್ನ ಡಿಸೈನ್ ಬಗ್ಗೆ ನಾನೇ ಹೊಗಳ್ಕೊತಾ ಇದ್ದೀನಿ ಅಂತೇನೂ ಇಲ್ಲ ಇಲ್ಲಿ. ಫಿನಿಶಿಂಗ್ ನೀಟಾಗಿರಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ಎಷ್ಟೊಂದು ಹತ್ರದಿಂದ ಅಂದರೆ ನಿಮಗೆ ತೋರಿಸ್ತಾ ಇದ್ದೀನಿ. ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಫಿನಿಶಿಂಗ್ ನೋಡಿನೇ ನನಗೆ ಕೊಡ್ತಾರೆ ಆರ್ಡರ್ಸ್ ಅನ್ನೋದು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ತುಂಬಾ ಇಷ್ಟ. ಅಂದರೆ ನಾನೇ ಇದು ಸಜೆಸ್ಟ್ ಮಾಡಿದ್ದೆ ಆ್ಯಕ್ಚುಲಿ ನಮ್ಮ ಫ್ರೆಂಡಿಗೆ, ಅವ್ರಿಗೆ ಸಜೆಸ್ಟ್ ಮಾಡಿದ್ದು. ಇದನ್ನು 1200 ಚಾರ್ಜ್ ಮಾಡಿದ್ದೀನಿ. ಇದಕ್ಕೆ 2 ಥ್ರೆಡ್ಡೇ ಯೂಸ್ ಆಗೋದು. ಅಂದರೆ ನಿಮಗೆ ಒಂದು 100 ಅಂದ್ಕೊಳ್ಳಿ, 100 ರುಪೀಸ್ ಖರ್ಚಾದರೆ, ಅಂದರೆ 2 ಕಲರ್ ಬೇಕಾಗುತ್ತೆ, ಗ್ರೀನು ಮತ್ತು ಮರೂನಲ್ಲಿ. 2 ಸೇರಿ 100 ಖರ್ಚಾದರೆ 1200 ಚಾರ್ಜ್ ಮಾಡಿದ್ದೀನಿ. ಅದನ್ನು ನೋಡಿ ಲಾಭ ಎಷ್ಟು ಬಂದಿದೆ ಅಂತ ಮೈನಸ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಲಾಭ ಬಂತು ಅಂತ. ಸೊ ಇದನ್ನು ನೋಡ್ಬೋದು, ಇದಂತೂ ಬ್ರೈಡಲ್ ಡಿಸೈನು. ಇದು ತುಂಬ ಚೆನ್ನಾಗಿದೆ. ಇದು ನಾನೇ ಸಜೆಸ್ಟ್ ಮಾಡಿದ್ದು ನಮ್ಮ ಫ್ರೆಂಡಿಗೆ. ಸೊ ಅವ್ರಿಗೆ ಸೀರೆ ಅಂದರೆ ಕುಚ್ಚಿಗೆ ಕೆಲವೊಂದು ನಾನೇ ಡಿಸೈನ್ ಸೆಲೆಕ್ಟ್ ಮಾಡ್ತೀನಿ. ಸೊ ಇದನ್ನು ನಾನೇ ಸೆಲೆಕ್ಟ್ ಮಾಡಿಕೊಟ್ಟಿದ್ದು. ಇದು ಫ್ಲವರ್ ಡಿಸೈನ್. ಇದು ತುಂಬ ಟೈಮ್ ತೊಗೊಳುತ್ತೆ, ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವುದೇ ರೀತಿ ಬೀಡ್ಸ್ ಏನೂ ಇಲ್ಲ. ನಮ್ಮ ಫ್ರೆಂಡ್ಸ್ ಅಂತೂ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರು ಯಾವುದೇ ರೀತಿ ಬೀಡ್ಸ್ ಬೇಡ ಅಂತ ಹೇಳ್ತಾರೆ. ಅವ್ರಿಗೆ ಬರೀ ಥ್ರೆಡ್ ವರ್ಕೇ ಬೇಕು. ಹಾಗಾಗಿ ನಾನು ಈ ರೀತಿ ಸೆಲೆಕ್ಟ್ ಮಾಡಿದೆ. ಇದು ತುಂಬಾ ಚೆನ್ನಾಗಿದೆ. ಇದಕ್ಕೆ ನೀವು ಪ್ರೈಸ್ ಕೇಳಿದ್ರೆ ಆಶ್ಚರ್ಯ ಆಗ್ತೀರಾ. 1500 ಚಾರ್ಜ್ ಮಾಡಿದ್ದೀನಿ. ಓಕೆ, ಸೊ 1500 ಚಾರ್ಜ್ ಮಾಡಿದ್ದೀನಿ. ಇದು ಹೈಯೆಸ್ಟ್ ಪ್ರೈಸು ನಂದು ಕುಚ್ಚು ಬಿಸ್ನೆಸ್ಸಲ್ಲಿ. ತುಂಬಾ ಚೆನ್ನಾಗಿದೆ. ನನಗೂ ಖುಷಿ ಆಯಿತು. ರೀಸೆಂಟಾಗಿ ವೀಡಿಯೋನು ಮಾಡಿದ್ದೀನಿ. ನೀವು ಸೀರೆ ಕುಚ್ಚು ಬಿಸ್ನೆಸ್ ಮನೆಯಿಂದನೇ ಶುರು ಮಾಡಬೇಕಂದ್ರೆ ಯಾವ ರೀತಿ ಎಲ್ಲ ಮಾಡಬೇಕು ಅಂತ ಅದ್ರ ವೀಡಿಯೋ ಮಾಡಿದ್ದೀನಿ. ಅದರಲ್ಲೂ ಇದು ಶೇರ್ ಮಾಡಿದ್ದೀನಿ. ನನಗೆ 5000 ರುಪೀಸ್ ಅನ್ನೋದು ಅಮೌಂಟ್ ಬಂತು. ಸೊ ಹಾಗಾಗಿ ನಿಮಗೆ ಲಾರ್ಜ್ ಅಮೌಂಟ್ ಬಂತು, ಅದಕ್ಕೆ ನಿಮಗೆ ಶೇರ್ ಮಾಡಿದ್ದೀನಿ. ಇದು 1500 ನಿಮಗೆ 200-300 ಥ್ರೆಡ್ಡಿಗೆಲ್ಲ ಖರ್ಚಾದ್ರೂ ನೋಡಿ ಎಷ್ಟು ಲಾಭ ಬಂತು ನೋಡಿ. ಅಂದರೆ 1000 ರುಪೀಸ್ ಅಂತೂ 1500 ಅಲ್ವಾ. ಸೊ 1100-200 ಲಾಭ ಬಂತು. ಓಕೆ, ಸೊ ವರ್ತ್ ಅಲ್ವಾ. ಅಂದರೆ ಟೈಮ್ ಜಾಸ್ತಿ ತೊಗೊಳುತ್ತೆ. ಸೊ ಓಕೆನಾ. ಸೊ ಇನ್ನೊಂದು ಡಿಸೈನ್ ನೋಡೋಣ ಬನ್ನಿ. ಇದು ಬೇಬಿ ಕುಚ್ಚಾಗಿದೆ. ಇದು ಡಬಲ್ ಲೇಯರ್ ಬೇಬಿ ಕುಚ್ಚು. ಇದನ್ನು ಸಿಂಪಲ್ ಡಿಸೈನು. ಇದು ನಾನೇ ಸೆಲೆಕ್ಟ್ ಮಾಡಿದ್ದು. ಎಷ್ಟೊಂದು ಡಿಸೈನ್ಸ್ ನಾನೇ ಸೆಲೆಕ್ಟ್ ಮಾಡ್ತಾ ಇರ್ತೀನಿ. ಇದಕ್ಕೆ ಮೇಲ್ಗಡೆ ಲೇಸ್ ವರ್ಕ್ ಮಾಡಿದ್ದೀನಿ. ಮಾಡಿ 2 ಕಲರ್ ಥ್ರೆಡ್ ಬೇಕಾಗುತ್ತೆ. ಅಂದರೆ 100 ರುಪೀಸ್ ಅಷ್ಟೇ ಖರ್ಚಾಗಿರೋದು ಇದಕ್ಕೆ ಥ್ರೆಡ್ಡಿಗೆಲ್ಲ. ಸೊ ಇದಕ್ಕೆ ನಾನು ಈ ಡಿಸೈನ್ಗೆ 650 ಚಾರ್ಜ್ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದಲ್ವಾ. ಸೊ ಎಷ್ಟು ಲಾಭ ಬಂತು ಅಂತ ನೀವೇ ಮೈನಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. 650 ಮೈನಸ್ 100 ಮಾಡಿ ಗೊತ್ತಾಗುತ್ತೆ ಲಾಭ ಎಷ್ಟು ಬಂತು ಅಂತ ಅಲ್ವಾ. ಸೊ 100 ರುಪೀಸ್ ಅಷ್ಟೇ ಖರ್ಚಾಗಿರೋದು. ಸೊ ವರ್ತ್ ಅಂತಲೇ ಹೇಳ್ತೀನಿ. ಬಟ್ ಇದು ಸ್ವಲ್ಪ ಟ್ರಿಕ್ಕಿ ಇತ್ತು. ಅಂದರೆ ನಿಮಗೆ ಅದು ಲೆವೆಲಾಗಿ ಕಟ್ ಮಾಡಬೇಕಲ್ವಾ ಮೇಲ್ಗಡೆ ಲೇಯರ್ದು ಥ್ರೆಡ್ಡು. ಸೊ ಅದೊಂದು ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ. ಸೊ ಅದಕ್ಕೆ ಆಗಲೇ ಹೇಳ್ದಂಗೆ ನಿಮಗೆ ಅದು ಕೆಲಸ ಯಾವ ರೀತಿ ಇರುತ್ತೋ ಅದ್ರ ಮೇಲೆ ನೀವು ಚಾರ್ಜ್ ಮಾಡಬೇಕಾಗುತ್ತೆ. ಕೆಲವೊಂದು ಮೆಟೀರಿಯಲ್ಸ್ ಅಂದರೆ ಬೀಡ್ಸ್ ಏನೂ ಇಲ್ಲ ಅಂದ್ರೂ ಕೆಲವೊಂದು ಸತಿ ಅದು ಟೈಮ್ ತೊಗೊಳುತ್ತೆ. ಆ ಟೈಮ್ಗೆ ನಿಮಗೆ ಅದು ವರ್ಕ್ ಮಾಡೋ ಇದೆಯಲ್ಲ, ಫಿನಿಶಿಂಗ್ ಕೊಡೋದು, ಹಾಗೆ ಆ ಟೈಮ್ಗೆ ನಾವು ಪೇ ಮಾಡಬೇಕಾಗುತ್ತೆ. ಸೊ ಹಾಗಾಗಿ 650 ಚಾರ್ಜ್ ಮಾಡಿದ್ದೀನಿ ನಾನು. 100 ರುಪೀಸ್ ಅಷ್ಟೇ ಖರ್ಚಾಗಿರೋದು. ನೋಡಿ ಲೆಸ್ ಮಾಡಿದ್ರೆ ಎಷ್ಟಾಗುತ್ತೆ. 100 ಇಲ್ಲ 50 ಥ್ರೆಡ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಇದಂತೂ ಹೇಳಲೇಬೇಕು. ಇದು ನಾನು ಓನ್ ಡಿಸೈನ್. ಇದು ಫ್ರೆಂಡ್ ಒಬ್ಬರು ಕೇಳಿದರು ಕುಚ್ಚು ಹಾಕಬೇಕು ಅಂತ. ನಾನೇ ಸಜೆಸ್ಟ್ ಮಾಡಿದೆ. ಫ್ಯಾನ್ಸಿ ಸ್ಯಾರಿ ಆಗಿತ್ತಲ್ವ. ಸೊ ಹಾಗಾಗಿ ಬೀಡ್ಸ್ ವರ್ಕ್ ಮಾಡ್ಕೊಡ್ತೀನಿ ನಿಮಗೆ ಅಂತೇಳಿದ್ದೆ. ಕ್ರೋಶೆನಲ್ಲಿ ಟ್ಯಾಟಿಂಗ್ ಥ್ರೆಡ್ ಅಂತ ಬರುತ್ತೆ. ಸೊ ಅದರಲ್ಲಿ ನಾನು ಬೀಡ್ಸ್ ಅನ್ನೋದನ್ನು ಹಾಕ್ಕೊಂಡು ಹೋಗಿದ್ದೀನಿ, ಮಾಡಿದ್ದೀನಿ ಈ ಡಿಸೈನು. ಸೂಜಿ ದಾರದಲ್ಲಿ ಏನು ಪೌಂಡ್ಸ್ ಇಲ್ಲ. ಅಂದರೆ ಸೂಜಿ ದಾರದಲ್ಲಿ ಮಾಡಿದ್ರೆ ಕಟ್ಟಾಗ್ಬಿಡುತ್ತೆ. ನಾನು ಇದ್ರಲ್ಲಿ ಮಾಡಿದ್ದೀನಿ. ಇದಕ್ಕೆ ಅಂತೂ ನೀವು ನಂಬ್ತೀರೇನೋ ಗೊತ್ತಿಲ್ಲ, 800 ಚಾರ್ಜ್ ಮಾಡಿದ್ದೀನಿ. ಬೀಡ್ಸ್ ಎಲ್ಲ ನನಗೆ
ಕಾಸ್ಟ್ ಆಗಿತ್ತು, ಒಂದು 200 ಆ ಥರ ಆಗಿತ್ತು ಅದು ಬೀಡ್ಸ್ದು. ಸೊ ಹಾಗಾಗಿ ಬೀಡ್ಸಿಗೆ ನನಗೆ ಒಂದು 200 to 300 ಕಾಸ್ಟ್ ಆಗಿತ್ತು ಅದು, ಗ್ಲಾಸ್ ಬೀಡ್ಸು ಮತ್ತು ಹ್ಯಾಂಗಿಂಗ್ ಬೀಡ್ಸು. ಸೊ ಹಾಗಾಗಿ ನಾನು 800 ಚಾರ್ಜ್ ಮಾಡಿದ್ದೀನಿ ಅದು ಆ ಸೀರೆಗೆ. ನೆಕ್ಸ್ಟು ನೋಡೋಣ ಬನ್ನಿ. ನೋಡಿ ಈ ರೀತಿ ಎಲ್ಲ ಬೇಬಿ ಕುಚ್ಚೆಲ್ಲ ಮಾಡಿಕೊಡ್ತೀನಿ. ಕೆಲವು ಕೇಳ್ತಾರಲ್ವ, ಸೊ ಬೇಬಿ ಕುಚ್ಚಿಗೆ ನಾನು ಯಾವ ಥರ ಚಾರ್ಜ್ ಮಾಡ್ತೀನಿ ಅಂತ ನಿಮ್ಗೆ ಶೇರ್ ಮಾಡಿದ್ದೀನಿ. ಫಿನಿಶಿಂಗ್ ಅನ್ನೋದು ನೀಟಾಗಿದ್ದರೆ ಖಂಡಿತ ಕೊಟ್ಟೇ ಕೊಡ್ತಾರೆ. ಸೊ ಏರಿಯಾ ಮೇಲೂ ಡಿಪೆಂಡ್ ಆಗುತ್ತೆ ನಿಮಗೆ. ಸಿಟಿ ಕಡೆ ಇದ್ದರೆ ಇನ್ನೂ ಜಾಸ್ತಿನೇ ಕೊಡ್ತಾರೆ, ಹಳ್ಳಿ ಕಡೆ ಸ್ವಲ್ಪ ಕಡಿಮೆನೇ. ಸೊ ನೋಡಿ ಈ ಡಿಸೈನ್ಗೆಲ್ಲ ನಾನು ಲೇಸ್ ವರ್ಕ್ ಫಸ್ಟ್ ಸ್ಟೆಪ್ ಮಾಡಿದ್ದೀನಿ. 500 ತೊಗೊತೀನಿ ನಾನು ಈ ಡಿಸೈನ್ಗೆ. ಓಕೆ, ಸೊ ನೋಡಿ ಇದು ಬಂದು ಜಸ್ಟ್ ಅಂದರೆ ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿರೋದು, ಮಾಡಿ ಪಿಕೋ ಸ್ಟಿಚ್ ಬಂದಿದೆ. ಆಮೇಲೆ ಗ್ಲಾಸ್ ಬಿಟ್ಸ್ ಅಂತೂ ಸ್ವಲ್ಪ ಕಾಸ್ಟ್ಲಿ ಇದೆ, ಅದು ಡಿಪೆಂಡ್ ಅದ್ರ ಮೇಲೆಲ್ಲ ನಿಮಗೆ ನಾನು ರೇಟ್ ನೋಡೋದು ಆಗಲೇ ಹೇಳ್ದಂಗೆ ಆ ಥರ ನಾನು ನೋಡಿ ಎಲ್ಲ ಮಾಡಿ ರೇಟ್ ಫಿಕ್ಸ್ ಮಾಡಿದ್ದೀನಿ, ಅಂದರೆ ಪ್ರೈಸ್ ಅನ್ನೋದು ಫಿಕ್ಸ್ ಮಾಡಿದ್ದೀನಿ. ಇದಕ್ಕೆ ನಾನು 800 ಚಾರ್ಜ್ ಮಾಡಿದ್ದೀನಿ. ಸೊ ತುಂಬಾ ವರ್ತ್ ಇದೆ, ನಿಮಗೂ ಪ್ರಾಫಿಟ್ ಇದೆ 800. ಓಕೆ, ಈ ಡಿಸೈನ್ಗೆ ನಾನು ಚಿಕ್ಕದಾಗಿ ಸ್ಮಾಲ್ ಬಿಡ್ಸ್ ಯೂಸ್ ಮಾಡಿಕೊಂಡು, ಯಾವುದೇ ರೀತಿ ಕುಚ್ಚು ಬರಲ್ಲ, ನಿಮಗೆ ಈ ಥರ ಡಿಸೈನ್ ಬರುತ್ತೆ, ಕ್ರೋಶೆ ವರ್ಕ್ ಬಂದಿರುತ್ತೆ. ಈ ಡಿಸೈನ್ಗೆ ನಾನು 500 ಚಾರ್ಜ್ ಮಾಡಿದ್ದೀನಿ. 500 ಚಾರ್ಜ್ ಮಾಡಿದ್ದೀನಿ. ನನಗೆ ಈ ಡಿಸೈನ್ಗೆ ಜಸ್ಟ್ ಒಂದು 50 ರುಪೀಸ್ ಅಷ್ಟೇ ಖರ್ಚಾಗಿರೋದು, 50 ರುಪೀಸ್ ಅಷ್ಟೇ ಖರ್ಚಾಗಿರೋದು, 450 ಲಾಭ ಬಂತು. ಸೊ ನೆಕ್ಸ್ಟ್ ಡಿಸೈನ್ ನೋಡೋಣ ಬನ್ನಿ. ಇದಂತೂ ಫ್ಲವರ್ ಡಿಸೈನ್ ತುಂಬಾ ಚೆನ್ನಾಗಿದೆ. ಈ ಡಿಸೈನು ನನ್ನ ಫ್ರೆಂಡಿಗೆ ನಾನೇ ಸಜೆಸ್ಟ್ ಮಾಡಿದ್ದು. ಇದಕ್ಕೆ ಯಾವುದೇ ರೀತಿ ಬೀಡ್ಸ್ ಇಲ್ಲ, ಏನೂ ಇಲ್ಲ. ಇದಂತೂ ತುಂಬಾ ಟೈಮ್ ತೊಗೊಳುತ್ತೆ, ಗ್ರ್ಯಾಂಡ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ನಾನು 800 ಚಾರ್ಜ್ ಮಾಡಿದ್ದೀನಿ. ಸೊ 800 ಚಾರ್ಜ್ ಮಾಡಿದೆ, ಅಂದರೆ ನನಗೆ ಖರ್ಚಾಗಿರೋ ಮೆಟೀರಿಯಲ್ಸ್ ಬಂದು ಬರೀ ಥ್ರೆಡ್ ಅಲ್ವಾ, ಸೊ ಥ್ರೆಡ್ಡು ಎಲ್ಲ ಸೇರಿ 100 ರುಪೀಸ್ ಖರ್ಚಾಯಿತು, 700 ಲಾಭ ಬಂತು. ಸೊ ನೆಕ್ಸ್ಟು ನೋಡೋಣ. ಇದು ಒಂದು ನನ್ನ ಫ್ರೆಂಡ್ ಸ್ಯಾರಿನೇ, ಸೊ ರೆಗ್ಯುಲರ್ ಕೊಡ್ತಾ ಇರ್ತಾರೆ ಅವರು. ಸೊ ಹಾಗಾಗಿ ಇದು ಬೀಡ್ಸ್ ಎಲ್ಲ ಹಾಕಿ ಮಾಡಿದ್ದೀನಿ. ಇದಕ್ಕೂ 850 ಚಾರ್ಜ್ ಮಾಡಿದ್ದೀನಿ, ಅಂದರೆ ಬೀಡ್ಸ್ ಕಾಸ್ಟ್ ಆಗುತ್ತೆ ನಿಮಗೆ. ಸೊ ಹಾಗಾಗಿ 850 ಚಾರ್ಜ್ ಮಾಡಿದ್ದೀನಿ. ಇದು ಅಂತೂ ಸೂಪರಾಗಿದೆ ಡಿಸೈನು. ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ, ಇದು ಡಬಲ್ ಕಲರಲ್ಲಿ ಮಾಡ್ಬೋದು, ಯಾವ ಥರ ಬೇಕೋ ಆ ಥರ ನೀವೆಲ್ಲ ಮಾಡ್ಕೊಬೋದು. ಸೊ ಇದು 800 ಚಾರ್ಜ್ ಮಾಡಿದ್ದೀನಿ. ಲಾಭ ಎಲ್ಲ ನನಗೆ, ಸೊ ಇದಕ್ಕೆ ಪ್ರಾಫಿಟ್ಟು 700 ಬಂದಿದೆ, 800 ಫುಲ್ಲು ಚಾರ್ಜು. ಸೊ ಗೊತ್ತಾಯ್ತಲ್ವಾ, ಸೊ ಯಾವ ರೀತಿ ಸೀರೆ ಕುಚ್ಚು ಡಿಸೈನ್ಸ್ಗೆಲ್ಲ ಪ್ರೈಸ್ ಫಿಕ್ಸ್ ಮಾಡಬೇಕು ಅಂತ. ಸೊ ಆದಷ್ಟು ವೀಡಿಯೋನ ಶೇರ್ ಮಾಡಿ, ಯಾರೆಲ್ಲ ಸೀರೆ ಕುಚ್ಚು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಸೊ ಅವ್ರಿಗೆಲ್ಲ ಶೇರ್ ಮಾಡಿ. ಸೊ ಹಾಗೆ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.